ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್. ಈ ಇಡಿಯಮ್ ಅನ್ನ ನೀವೆಲ್ಲ ಕೂಡ ಈಗಾಗಲೇ ಖಂಡಿತ ಕೇಳಿರ್ತೀರಾ. ಇಡಿಯಮ್ ಅನ್ನ ಕನ್ನಡದಲ್ಲಿ ನಾವು ನಾಣ್ಣುಡಿ ಅಂತ ಕರಿತೀವಿ. ಯಾವ್ದಾದ್ರು ಒಂದು ವಿಷಯದಲ್ಲಿ ನಾವು ಪ್ರಾವೀಣ್ಯತೆಯನ್ನ ಪಡ್ಕೊಳ್ಬೇಕು ಅಂದ್ರೆ ಇರೋ ಒಂದೇ ದಾರಿ ಪ್ರಾಕ್ಟೀಸ್ ಮಾಡೋದು, ಅಂದ್ರೆ ಅಭ್ಯಾಸವನ್ನ ಮಾಡೋದು. ನಾವು ಒಂದು ವಿಷಯದ ಕುರಿತಾಗಿ ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿದಷ್ಟು ಆ ವಿಷಯದಲ್ಲಿ ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ. ಸೊ ಇನ್ ಟುಡೇಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡೂ ದಿಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಟಾಪಿಕ್ ಬಗ್ಗೆ ಒಂದಷ್ಟು ಪ್ರಾಕ್ಟೀಸ್ ಅನ್ನ ಮಾಡೋಕ್ ಹೋಗ್ತಾ ಇದ್ದೀವಿ. Hi everyone, welcome back to my channel. In the previous video, we learned how and where to use simple present tense. We also learned what rules to follow and what things to keep in mind. ಹಿಂದಿನ ವಿಡಿಯೋದಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಎಲ್ಲಿ ಹೇಗೆ ಯೂಸ್ ಮಾಡಬೇಕು, ಅದನ್ನ ಯೂಸ್ ಮಾಡುವಾಗ ಯಾವೆಲ್ಲ ರೂಲ್ಸ್ ಅನ್ನ ಫಾಲೋ ಮಾಡಬೇಕು, ಯಾವೆಲ್ಲ ವಿಷಯನ ನೆನಪಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಂಡ್ವಿ, ಕಲ್ತ್ಕೊಂಡ್ವಿ ಮತ್ತೆ ಅರ್ಥ ಮಾಡ್ಕೊಂಡ್ವಿ. ಸೊ ಏನನ್ನೆಲ್ಲ ನಾವು ತಿಳ್ಕೊಂಡ್ವೋ, ಕಲ್ತ್ಕೊಂಡ್ವೋ, ಅರ್ಥ ಮಾಡ್ಕೊಂಡ್ವೋ ಅದೆಲ್ಲ ಎಷ್ಟರ ಮಟ್ಟಿಗೆ ನಮ್ಮ ನೆನಪಲ್ಲಿದೆ, ಎಷ್ಟರ ಮಟ್ಟಿಗೆ ನಾವು ಅದನ್ನ ಕಲ್ತ್ಕೊಂಡಿದ್ವಿ ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಪ್ರಾಕ್ಟೀಸ್ ಅನ್ನ ಮಾಡೋಣ. ಸೊ ಈ ರೀತಿ ಪ್ರಾಕ್ಟೀಸ್ ಮಾಡೋದ್ರಿಂದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಿಮಗೆ ಇನ್ನೂ ಸ್ಪಷ್ಟವಾಗಿ, ಇನ್ನೂ ಕ್ಲಿಯರ್ ಆಗಿ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. So, without making any further delay, let's get started. Fill in the blanks with correct form of the verb. ಇಲ್ಲಿರೋ blanks ಅಲ್ಲಿ ನಾವು ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಅನ್ನ ಫಿಲ್ ಮಾಡಬೇಕು. ಎಲ್ಲ ಸೆಂಟೆನ್ಸ್ ಗಳು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇದೆ. ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಮತ್ತೊಂದ್ಸಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಏನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ? ಬಿಕಾಸ್ ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಅನ್ನ ಯೂಸ್ ಮಾಡಬೇಕು ಅಂದ್ರೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನ ರೀಕಾಲ್ ಮಾಡ್ಕೊಳ್ಬೇಕು. ಇಲ್ಲಿ ಬ್ರಾಕೆಟ್ಸ್ ಅಲ್ಲಿ ನಮಗೆ ಬೇಸ್ ಫಾರ್ಮ್ ಆಫ್ ದ ವರ್ಬ್ಸ್ ಅನ್ನ ಕೊಡಲಾಗಿದೆ. ಇದನ್ನ ಕರೆಕ್ಟ್ ಆಗಿ ಯೂಸ್ ಮಾಡಿಕೊಂಡು ಕರೆಕ್ಟ್ ಫಾರ್ಮ್ಗೆ ಅದನ್ನ ಚೇಂಜ್ ಮಾಡಿಕೊಂಡು ಬ್ಲಾಂಕ್ ಅನ್ನ ಫಿಲ್ ಮಾಡಬೇಕು. ಕರೆಕ್ಟ್ ಫಾರ್ಮ್ಗೆ ಚೇಂಜ್ ಮಾಡೋದು ಹೇಗೆ ಅನ್ನೋದಾದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ರೀಕಾಲ್ ಮಾಡ್ಕೊಳ್ಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂದ್ರೆ ಸಬ್ಜೆಕ್ಟ್, ವರ್ಬ್ ಅಂಡ್ ಆಬ್ಜೆಕ್ಟ್. ಫಸ್ಟ್ ಸಬ್ಜೆಕ್ಟ್ ಬರುತ್ತೆ, ನೆಕ್ಸ್ಟ್ ವರ್ಬ್ ಬರುತ್ತೆ ಅಂಡ್ ಆಬ್ಜೆಕ್ಟ್ ಬರುತ್ತೆ. ಕೆಲವೊಂದು ಸೆಂಟೆನ್ಸ್ ಅಲ್ಲಿ ಅಡಿಷನಲ್ ಇನ್ಫಾರ್ಮೇಶನ್ ಕೂಡ ಇರುತ್ತೆ. ಬಟ್ ಇಲ್ಲಿ ಮೇನ್ ರೂಲ್ ಏನಂದ್ರೆ ಸಬ್ಜೆಕ್ಟ್ ಸಿಂಗ್ಯುಲರ್ ಆದ್ರೆ ನೆಕ್ಸ್ಟ್ ಯೂಸ್ ಮಾಡುವಂತಹ ವರ್ಬ್ ಕೂಡ ಸಿಂಗ್ಯುಲರ್ ಆಗಿರಬೇಕು. ಸಬ್ಜೆಕ್ಟ್ ಪ್ಲೂರಲ್ ಆದ್ರೆ ನೆಕ್ಸ್ಟ್ ಯೂಸ್ ಮಾಡುವಂತಹ ವರ್ಬ್ ಕೂಡ ಪ್ಲೂರಲ್ ಆಗಿರಬೇಕು. ಬಟ್ ವರ್ಬ್ಸ್ ವಿಷಯ ಬಂದಾಗ ಬೇಸ್ ವರ್ಬ್ಸ್ ಎಲ್ಲ ಕೂಡ ಯಾವಾಗ್ಲೂ ಪ್ಲೂರಲ್ಸ್ ಆಗಿರುತ್ತೆ. ವರ್ಬ್ಸ್ ಆರ್ ಬಾರ್ನ್ ಪ್ಲೂರಲ್ಸ್. ಸೊ ವರ್ಬ್ ನ ಬೇಸ್ ಫಾರ್ಮ್ ಅಂದ್ರೆ ಅದು ಪ್ಲೂರಲ್ ಆಗಿರುತ್ತೆ. ಆದ್ರೆ ಸಬ್ಜೆಕ್ಟ್ ಸಿಂಗ್ಯುಲರ್ ಆದಾಗ ನಾವು ಈ ಬೇಸ್ ಫಾರ್ಮ್ ಅಲ್ಲಿ ಇರುವಂತಹ ವರ್ಬ್ ಅನ್ನ ಅಂದ್ರೆ ಪ್ಲೂರಲ್ ಅಲ್ಲಿ ಇರುವಂತಹ ವರ್ಬ್ ಅನ್ನ ಸಿಂಗ್ಯುಲರ್ ಮಾಡ್ಕೊಳ್ಬೇಕು. ಹೇಗೆ ಸಿಂಗ್ಯುಲರ್ ಮಾಡ್ಕೊಳ್ಳೋದು? ವರ್ಬ್ ಜೊತೆ ಎಸ್ ಆರ್ ಇ ಎಸ್ ಅನ್ನ ಸೇರಿಸಿದಾಗ, ನಾವು ವರ್ಬ್ಗೆ ಎಸ್ ಆರ್ ಇ ಎಸ್ ಅನ್ನ ಆಡ್ ಮಾಡಿದಾಗ ಅದು ಸಿಂಗ್ಯುಲರ್ ಆಗುತ್ತೆ. ಸೊ ಈಗ ರೂಲ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಪ್ರತಿಯೊಂದು ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದೆಯೋ ಪ್ಲೂರಲ್ ಆಗಿದೆಯೋ ನೋಡ್ಕೊಂಡು ಕೊಟ್ಟಿರುವಂತಹ ವರ್ಬ್ ಅಲ್ಲಿ ಯಾವ ರೀತಿ ಅದನ್ನ ಯೂಸ್ ಮಾಡಿದ್ರೆ ಕರೆಕ್ಟ್ ಆನ್ಸರ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ಆನ್ಸರ್ ಅನ್ನ ಮಾಡೋಣ. ಫಸ್ಟ್ ಒನ್, ಶಿ ಡ್ಯಾಶ್ ಟು ಸ್ಕೂಲ್ ಎವ್ರಿ ಡೇ. ಶಿ ಡ್ಯಾಶ್ ಟು ಸ್ಕೂಲ್ ಎವ್ರಿ ಡೇ. Here the subject is she. ಇಲ್ಲಿ ಸಬ್ಜೆಕ್ಟ್ she ಆಗಿದೆ. she means ಅವಳು. It's singular. ಇದು ಸಿಂಗ್ಯುಲರ್ ಏಕವಚನ ಆಗಿದೆ. ಒಬ್ಬ ಹುಡುಗಿಯ ವಿಚಾರ ಅಥವಾ ಒಬ್ಬ ಮಹಿಳೆಯ ವಿಚಾರವನ್ನ ಹೇಳ್ತಾ ಇದ್ದೀವಿ, ಒಬ್ಬ ಶಾಲಾ ಹುಡುಗಿಯ ವಿಚಾರವನ್ನ ಹೇಳ್ತಾ ಇದ್ದೀವಿ, ಅಥವಾ ಆಕೆ ಟೀಚರ್ ಕೂಡ ಆಗಿರಬಹುದು. she dash to school every day. ಸೊ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿರೋದ್ರಿಂದ ಅದರ ನೆಕ್ಸ್ಟ್ ಬರುವಂತಹ ವರ್ಬ್ ಕೂಡ ಏನಾಗಿರ್ಬೇಕು? ಸಿಂಗ್ಯುಲರ್ ಆಗಿರ್ಬೇಕು. ಸೊ ಗೋ ಅನ್ನೋದನ್ನ ನಾವು ಸಿಂಗ್ಯುಲರ್ ಮಾಡ್ಕೊಳ್ಬೇಕು. ಗೋ ಬೇಸ್ ವರ್ಬ್, ಸೊ ಅದು ಪ್ಲೂರಲ್ ಆಗಿದೆ, ಅದನ್ನ ನಾವು ಸಿಂಗ್ಯುಲರ್ ಮಾಡ್ಕೊಳ್ಳೋಣ. ಆಗ ಕರೆಕ್ಟ್ ಆನ್ಸರ್ ಆಗುತ್ತೆ, ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಆಗುತ್ತೆ. ಶಿ ಗೋಸ್. ಶಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ಯಾಕೆ ಅಂತ ಗೊತ್ತಾಯ್ತು ತಾನೆ? ಗೋ ಅನ್ನೋದು ಗೋಸ್ ಆಗಿದೆ. ಯಾಕೆ ಅಂದ್ರೆ ಇಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಆದ್ರೆ ನೆಕ್ಸ್ಟ್ ಬರುವಂತಹ ವರ್ಬ್ ಕೂಡ ಸಿಂಗ್ಯುಲರ್ ಆಗಿರಬೇಕು. ಸೊ ಗೋ ಚೇಂಜಸ್ ಟು ಗೋಸ್. ದೇ ಡ್ಯಾಶ್ ಫುಟ್ಬಾಲ್ ಆನ್ ಸಂಡೇಸ್. ಅವರು ಭಾನುವಾರಗಳಲ್ಲಿ ಫುಟ್ಬಾಲ್ ಅನ್ನ ಆಡ್ತಾರೆ. ಸೊ ದಟ್ ಈಸ್ ದೇರ್ ಹ್ಯಾಬಿಚುಯಲ್ ಆಕ್ಷನ್.
ಅದು ಅವರ ಹ್ಯಾಬಿಟ್. ಸೊ ಪ್ಲೇ ಅನ್ನೋದು ಬೇಸ್ ಫಾರ್ಮ್ ಅಲ್ಲಿ ಇದೆ ವರ್ಬ್, ದಟ್ ಮೀನ್ಸ್ ಇಟ್ ಈಸ್ ಇನ್ ಪ್ಲೂರಲ್ ಫಾರ್ಮ್. ಸೊ ಹಿಯರ್ ದ ಸಬ್ಜೆಕ್ಟ್ ದೇ ಅನ್ನೋದು ಕೂಡ ಏನಾಗಿದೆ, ಪ್ಲೂರಲ್ ಆಗಿದೆ. ಸೊ ಸಬ್ಜೆಕ್ಟ್ ಪ್ಲೂರಲ್ ಆಗಿರೋದ್ರಿಂದ ವರ್ಬ್ ಕೂಡ ಪ್ಲೂರಲ್ ಆಗಿರುತ್ತೆ. ವರ್ಬ್ ಪ್ಲೂರಲ್ ಅಂದ್ರೆ ಅದರ ಬೇಸ್ ಫಾರ್ಮ್ ಅಲ್ಲೇ ಇರುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಪ್ಲೇ. They play football on Sundays. My father dashed the newspaper in the morning. My father. So here father singular. ಈ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದೆ. ಸೊ ನಾವು ನೆಕ್ಸ್ಟ್ ಯೂಸ್ ಮಾಡುವಂತಹ ವರ್ಬ್ ಕೂಡ ಏನಾಗಿರ್ಬೇಕು, ಸಿಂಗ್ಯುಲರ್ ಆಗಿರ್ಬೇಕು. ಬ್ರಾಕೆಟ್ಸ್ ಅಲ್ಲಿ ಕೊಟ್ಟಿರೋ ವರ್ಬ್ ಬೇಸ್ ಫಾರ್ಮ್ ಅಲ್ಲಿ ಇದೆ, ಅಂದ್ರೆ ಅದು ಪ್ಲೂರಲ್ ಆಗಿದೆ. ಅದನ್ನ ಸಿಂಗ್ಯುಲರ್ ಮಾಡ್ಕೊಂಡಾಗ ರೀಡ್ ಚೇಂಜಸ್ ಟು ರೀಡ್ಸ್. My father reads the newspaper in the morning. So read changes to reads. We dash ice cream. We means the subject plural. So ಇಲ್ಲಿ ಸಬ್ಜೆಕ್ಟ್ ಏನಾಗಿದೆ, ಪ್ಲೂರಲ್ ಆಗಿದೆ. ಸೊ ನೆಕ್ಸ್ಟ್ ಬರುವಂತಹ ವರ್ಬ್ ಕೂಡ ಪ್ಲೂರಲ್ ಆಗಿರಬೇಕು, ಅಂದ್ರೆ ಅದರ ಬೇಸ್ ಫಾರ್ಮ್ ಅಲ್ಲಿ ಇರಬೇಕು. ಸೊ ಇಲ್ಲಿ ಕೊಟ್ಟಿರೋ ವರ್ಬ್ ಕೂಡ ಬೇಸ್ ಫಾರ್ಮ್ ಅಲ್ಲಿ ಇದೆ. ವಿ ಲೈಕ್ ಐಸ್ ಕ್ರೀಮ್. ಸಬ್ಜೆಕ್ಟ್ ಪ್ಲೂರಲ್ ಆಗಿರೋದ್ರಿಂದ ವರ್ಬ್ ನ ಕೂಡ ಪ್ಲೂರಲ್ ಯೂಸ್ ಮಾಡಿದೀವಿ. ಯಾಕೆ, ರೂಲ್ಸ್ ಪ್ರಕಾರ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅದು ರೂಲ್ ಆಗಿರೋದ್ರಿಂದ. ದ ಸನ್ ಡ್ಯಾಶ್ ಇನ್ ದಿ ಈಸ್ಟ್. ದ ಸನ್ ಸಿಂಗ್ಯುಲರ್, ಸೂರ್ಯ ಅನ್ನೋದು ಸಿಂಗ್ಯುಲರ್ ಆಗಿದೆ. ಸೊ ಅದರ ನೆಕ್ಸ್ಟ್ ಬರುವಂತಹ ವರ್ಬ್ ಕೂಡ ಸಿಂಗ್ಯುಲರ್ ಆಗಿರಬೇಕು. ರೈಸ್ ಅನ್ನೋದು ಬೇಸ್ ಫಾರ್ಮ್, ಅಂದ್ರೆ ಪ್ಲೂರಲ್ ಆಗಿದೆ. ಅದನ್ನ ಸಿಂಗ್ಯುಲರ್ ಮಾಡ್ಕೊಂಡ್ರೆ ರೈಸಸ್. The sun rises in the east. The sun rises in the east. Next one. I dash up at 6 a.m. every day. I dash up at 6 a.m. every day. In brackets we can see the verb wake. ನಾನು ಬೆಳಗ್ಗೆ 6 ಗಂಟೆಗೆ ಏಳುತ್ತೇನೆ. ಇದು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇದೆ. ಹಿಯರ್ ದ ಸಬ್ಜೆಕ್ಟ್ ಐ ಅನ್ನೋದು ನಾನು. ಇದು ಸಿಂಗ್ಯುಲರ್ ಆದ್ರೂ ಕೂಡ ನಮ್ಗೆ ರೂಲ್ ಅಲ್ಲಿ ಏನಿದೆ, ಐ, ವಿ, ಯು, ದೇ ಅಂಡ್ ಎನಿ ಪ್ಲೂರಲ್ ನೇಮ್ಸ್ ಬಂದಾಗ ನಾವು ಏನನ್ನ ಯೂಸ್ ಮಾಡಬೇಕು, ಪ್ಲೂರಲ್ ವರ್ಬ್ ಅನ್ನೇ ಯೂಸ್ ಮಾಡಬೇಕು. ಪ್ಲೂರಲ್ ವರ್ಬ್ ಅಂದ್ರೆ ಬೇಸ್ ಫಾರ್ಮ್ ಆಫ್ ದ ವರ್ಬ್. ಸೊ ಇಲ್ಲಿ ಸಬ್ಜೆಕ್ಟ್ ಐ ಇರೋದ್ರಿಂದ ನಾವು ವೇಕ್, ಅದರಲ್ಲಿ ಏನು ಚೇಂಜಸ್ ಮಾಡೋಷ್ಟು ಇರೋದಿಲ್ಲ, ಡೈರೆಕ್ಟ್ ಆಗಿ ಅದನ್ನೇ ಯೂಸ್ ಮಾಡ್ತೀವಿ. ಐ ವೇಕ್ ಅಪ್ ಅಟ್ 6 a.m. every day. And next, he dash meet, not eat. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನೆಗೆಟಿವ್ ಸೆಂಟೆನ್ಸ್ ಗಳನ್ನ ಮಾಡಬೇಕಾದ್ರೆ ನಾವು ಡೂ ಮತ್ತೆ ಡಸ್, ಈ ಆಕ್ಸಿಲರಿ ವರ್ಬ್ಸ್ ಆರ್ ಹೆಲ್ಪಿಂಗ್ ವರ್ಬ್ಸ್ ಅನ್ನ ತಗೊಂಡು ಅವಕ್ಕೆ ನಾಟ್ ಅನ್ನ ಸೇರಿಸ್ತೀವಿ. ಅಂದ್ರೆ ಡು ನಾಟ್, ಡಸಂಟ್ ಅಂತ ತಗೊಂಡು ಅವನ್ನ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಅಲ್ಲಿ ಕೂಡ ನಾವು ಸೇಮ್ ರೂಲ್ ಅನ್ನ ಫಾಲೋ ಮಾಡ್ತೀವಿ. ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ಡಸಂಟ್ ಅನ್ನ ಯೂಸ್ ಮಾಡ್ತೀವಿ. ಸಬ್ಜೆಕ್ಟ್ ಪ್ಲೂರಲ್ ಇದ್ರೆ ಡೋಂಟ್ ಅನ್ನ ಯೂಸ್ ಮಾಡ್ತೀವಿ. ಸೊ ಹಿಯರ್ ಹಿ, ಇಲ್ಲಿ ಹಿ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ನಾವು ನಾಟ್ ಅನ್ನೋದ್ರ ಜೊತೆ ಡಸ್ ಅನ್ನ ಸೇರಿಸ್ಕೊಳ್ತೀವಿ. ಡಸಂಟ್. ಹಿ ಡಸಂಟ್, ಡು ನಾಟ್, ಡಸಂಟ್, ಡೂ ಆರ್ ಡಸ್. ಈ ವರ್ಬ್ಸ್ ಆದ್ಮೇಲೆ, ಅಂದ್ರೆ ಈ ಹೆಲ್ಪಿಂಗ್ ವರ್ಬ್ಸ್ ಆದ್ಮೇಲೆ ಬರುವಂತಹ ಮೇನ್ ವರ್ಬ್ ಯಾವಾಗ್ಲೂ ಕೂಡ ಬೇಸ್ ಫಾರ್ಮ್ ಅಲ್ಲೇ ಇರಬೇಕು. ಸೊ ಆ ವರ್ಬ್ ಅಲ್ಲಿ ಯಾವುದೇ ಚೇಂಜಸ್ ಅನ್ನ ಮಾಡದೆ ಅದನ್ನ ಹಾಗೆ ಯೂಸ್ ಮಾಡ್ತೀವಿ. ಈಟ್. ಹಿ ಡಸಂಟ್ ಈಟ್ ಮೀಟ್. ಸೊ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನೆಗೆಟಿವ್ ಸೆಂಟೆನ್ಸ್ ಆಗಿದೆ. ಸೊ ಡೂ ಮತ್ತೆ ಡಸ್ ಅನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ 2 ವಿಡಿಯೋಗಳಿದೆ. ನೀವು ಆ ವಿಡಿಯೋಗಳನ್ನ ನೋಡಿದ್ರೆ ಡೂ ಮತ್ತೆ ಡಸ್ ಅನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಎಲ್ಲಿ, ಹೇಗೆ, ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ, ಅವನ್ನ ಯೂಸ್ ಮಾಡುವಾಗ ಏನೆಲ್ಲ ರೂಲ್ಸ್ ಅನ್ನ ಫಾಲೋ ಮಾಡ್ತೀವಿ ಅನ್ನೋದು ಖಂಡಿತ ಅರ್ಥ ಆಗುತ್ತೆ. ಆ ವಿಡಿಯೋಗಳ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಒನ್, ಮೈ ಮದರ್ ಡ್ಯಾಶ್ ಡಿಲಿಷಿಯಸ್ ಫುಡ್. ಮದರ್ ಈಸ್ ಇನ್ ಸಿಂಗ್ಯುಲರ್ ಫಾರ್ಮ್. ಇಲ್ಲಿ ಮದರ್ ಅನ್ನೋದು ಸಿಂಗ್ಯುಲರ್ ಆಗಿದೆ, ತಾಯಿ. ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿರೋದ್ರಿಂದ ನೆಕ್ಸ್ಟ್ ಬರುವಂತಹ ವರ್ಬ್ ಕೂಡ ಸಿಂಗ್ಯುಲರ್ ಆಗಬೇಕು. ಸೊ ಬೇಸ್ ವರ್ಬ್ ಅನ್ನ ನಾವು ಸಿಂಗ್ಯುಲರ್ ಮಾಡ್ಕೊಳ್ಬೇಕು. ಮೈ ಮದರ್ ಕುಕ್ಸ್. ಕುಕ್ ಚೇಂಜಸ್ ಟು ಕುಕ್ಸ್. ಕುಕ್ ಅನ್ನೋದು ಪ್ಲೂರಲ್ ಅಲ್ಲಿದೆ, ನಾವು ಅದನ್ನ ಸಿಂಗ್ಯುಲರ್ ಮಾಡ್ಕೊಂಡ್ವಿ, ಕುಕ್ಸ್. ಮೈ ಮದರ್ ಕುಕ್ಸ್ ಡೆಲಿಷಿಯಸ್ ಫುಡ್.
or delicious food. Birds dash in the sky. Birds dash in the sky. Here the subject is in plural. ಇಲ್ಲಿ ಸಬ್ಜೆಕ್ಟ್ ಪ್ಲೂರಲ್ ಅಲ್ಲಿದೆ, ಪಕ್ಷಿಗಳು, ಹಕ್ಕಿಗಳು. ಸೊ ಸಬ್ಜೆಕ್ಟ್ ಪ್ಲೂರಲ್ ಇರೋದ್ರಿಂದ ನೆಕ್ಸ್ಟ್ ಬರುವಂತಹ ವರ್ಬ್ ಕೂಡ ಪ್ಲೂರಲ್ ಆಗಿರುತ್ತೆ. ಸೊ ಇಲ್ಲಿ ಬೇಸ್ ವರ್ಬ್ ಅನ್ನ ನಾವು ಚೇಂಜ್ ಮಾಡುವಂತಹ ನೆಸೆಸಿಟಿ ಇರೋದಿಲ್ಲ. ಬರ್ಡ್ಸ್ ಫ್ಲೈ. ಅದೇ ಬೈ ಚಾನ್ಸ್ ಬರ್ಡ್ಸ್ ಅನ್ನೋದ್ರ ಬದಲಾಗಿ ಬರ್ಡ್ ಅಂತ ಇದ್ದಿದ್ರೆ ನಾವು ಅವಾಗ ಫ್ಲೈ ಅನ್ನೋದ್ರ ಬದಲಾಗಿ ಫ್ಲೈಸ್ ಅಂತ ಯೂಸ್ ಮಾಡ್ತಾ ಇದ್ವಿ. ಅಂಡ್ ನೆಕ್ಸ್ಟ್ ಒನ್, ಯು ಡ್ಯಾಶ್ ಹಾರ್ಡ್ ಫಾರ್ ಎಕ್ಸಾಮ್ಸ್. ಯು ಡ್ಯಾಶ್ ಹಾರ್ಡ್ ಫಾರ್ ಎಕ್ಸಾಮ್ಸ್. ಬೇಸ್ ವರ್ಬ್ ಸ್ಟಡಿ ಇದೆ. ಈ ಬ್ಲಾಂಕ್ ಅಲ್ಲಿ ಆನ್ಸರ್ ಏನ್ ಬರಬೇಕು ಅನ್ನೋದನ್ನ ನೀವು ಕಾಮೆಂಟ್ ಮಾಡಿ ಹೇಳಿ. ಬ್ಲಾಂಕ್ಸ್ ನ ಫಿಲ್ ಮಾಡಿದ ನಂತರ ಈಗ ಈ ಸೆಂಟೆನ್ಸ್ಗಳು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರುವಂತಹ ಈ ಸೆಂಟೆನ್ಸ್ ಗಳಲ್ಲಿ ಎರರ್ ಅಥವಾ ಮಿಸ್ಟೇಕ್, ಗ್ರಾಮೆಟಿಕಲ್ ಮಿಸ್ಟೇಕ್ ಏನಾಗಿದೆ ಅನ್ನೋದನ್ನ ಐಡೆಂಟಿಫೈ ಮಾಡಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಈ ಸೆಂಟೆನ್ಸಸ್ ಯಾವ ರೀತಿ ಬರೆದ್ರೆ ಕರೆಕ್ಟ್ ಆಗಿರುತ್ತೆ ಅನ್ನೋದನ್ನ ಕೂಡ ಒಂದ್ಸಲ ಪ್ರಾಕ್ಟೀಸ್ ಮಾಡೋಣ. ಫಸ್ಟ್ ಒನ್, ಶಿ ಪ್ಲೇ ಫ್ಲೂಟ್ ಎವ್ರಿ ಡೇ. ಅವಳು ಪ್ರತಿದಿನ ಕೊಳಲನ್ನ ನುಡಿಸುತ್ತಾಳೆ. ಸೊ ಹಿಯರ್ ಸಬ್ಜೆಕ್ಟ್ ಶಿ ಸಿಂಗ್ಯುಲರ್, ಸಬ್ಜೆಕ್ಟ್ ಏನಾಗಿದೆ ಶಿ ಅನ್ನೋದು ಸಿಂಗ್ಯುಲರ್ ಆಗಿದೆ. ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದಾಗ ನಮಗೆ ನೆಕ್ಸ್ಟ್ ಬರುವಂತಹ ವರ್ಬ್ ಕೂಡ ಏನಾಗಿರ್ಬೇಕು, ಅದು ಕೂಡ ಸಿಂಗ್ಯುಲರ್ ಆಗಿರ್ಬೇಕು. ಎಲ್ಲಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಇನ್ ದಿಸ್ ಸೆಂಟೆನ್ಸ್ ದಿಸ್ ಇಸ್ ದ ಮಿಸ್ಟೇಕ್. ಈ ಸೆಂಟೆನ್ಸ್ ಅಲ್ಲಿ ಮಿಸ್ಟೇಕ್ ಆಗಿರೋದು ಅದೇ, ನಾವು ವರ್ಬ್ ಅನ್ನ ಬೇಸ್ ಫಾರ್ಮ್ ಅಲ್ಲ ಸಿಂಗ್ಯುಲರ್ ಆಗಿ ಯೂಸ್ ಮಾಡಬೇಕು. ಅಂದ್ರೆ ದ ಕರೆಕ್ಟ್ ಸೆಂಟೆನ್ಸ್ ಇಸ್ ಶಿ ಪ್ಲೇಸ್ ಫ್ಲೂಟ್ every day. She plays flute every day. They eat dinner at 7 p.m. ಅವರು ರಾತ್ರಿ 7 ಗಂಟೆಗೆ ಊಟ ಮಾಡ್ತಾರೆ. ಸೊ ಹಿಯರ್ ಇನ್ ದಿಸ್ ಸೆಂಟೆನ್ಸ್ ಸಬ್ಜೆಕ್ಟ್ ದೇ, ಇಲ್ಲಿ ಸಬ್ಜೆಕ್ಟ್ ದೇ ಅನ್ನೋದು ಪ್ಲೂರಲ್ ಆಗಿದೆ. ನೆಕ್ಸ್ಟ್ ಯೂಸ್ ಮಾಡಿರುವಂತಹ ವರ್ಬ್ ಏನಾಗಿದೆ, ಸಿಂಗ್ಯುಲರ್ ಆಗಿದೆ. ವರ್ಬ್ಗೆ ಎಸ್ ಅಥವಾ ಇ ಎಸ್ ಅನ್ನ ಆಡ್ ಮಾಡಿದಾಗ ಅದು ಸಿಂಗ್ಯುಲರ್ ಆಗುತ್ತೆ. ಬಟ್ ನಮಗೆ ರೂಲ್ ಏನು ಹೇಳುತ್ತೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಪ್ಲೂರಲ್ ಆದಾಗ ವರ್ಬ್ ಕೂಡ ಪ್ಲೂರಲ್ ಆಗಬೇಕು ಅಂತ. ಬಟ್ ಹಿಯರ್ ಇನ್ ದಿಸ್ ಸೆಂಟೆನ್ಸ್ ದ ವರ್ಬ್ ಈಸ್ ಇನ್ ಇಟ್ಸ್ ಸಿಂಗ್ಯುಲರ್ ಫಾರ್ಮ್. ಸೊ ದಿಸ್ ಇಸ್ ದ ಮಿಸ್ಟೇಕ್ ಹಿಯರ್. ನಾವು ಅದನ್ನ ಬೇಸ್ ಫಾರ್ಮ್ಗೆ ಚೇಂಜ್ ಮಾಡ್ಕೊಳ್ಬೇಕು. ದೇ ಈಟ್ ಡಿನ್ನರ್ ಅಟ್ 7 p.m. ಮೈ ಫ್ರೆಂಡ್ಸ್ ಅಂಡ್ ಐ ಗೋಸ್ ಟು ದ ಪಾರ್ಕ್. ನಾನು ಮತ್ತೆ ನನ್ನ ಸ್ನೇಹಿತರು ಪಾರ್ಕ್ಗೆ ಹೋಗುತ್ತೇವೆ. ಸೊ ಹಿಯರ್ ವಾಟ್ ಈಸ್ ದ ಮಿಸ್ಟೇಕ್, ಮೈ ಫ್ರೆಂಡ್ಸ್ ಅಂಡ್ ಐ. ಸೊ ಇಲ್ಲಿ ಸಬ್ಜೆಕ್ಟ್ ಏನಾಗಿದೆ, ಪ್ಲೂರಲ್ ಆಗಿದೆ. ನನ್ನ ಸ್ನೇಹಿತರು ಮತ್ತೆ ನಾನು ಪ್ಲೂರಲ್ ಆಗಿದೆ. ಬಟ್ ನಾವು ವರ್ಬ್ ನ ಏನ್ ಮಾಡಿದೀವಿ, ಸಿಂಗ್ಯುಲರ್ ಆಗಿ ಯೂಸ್ ಮಾಡಿದೀವಿ. ಆದ್ರೆ ನಮ್ಗೆ ರೂಲ್ ಏನ್ ಹೇಳುತ್ತೆ, ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ರೆ ವರ್ಬ್ ಕೂಡ ಪ್ಲೂರಲ್ ಆಗಿರ್ಬೇಕು. ಸೊ ಹಿಯರ್ ದಿಸ್ ಇಸ್ ದ ಮಿಸ್ಟೇಕ್. ಅದನ್ನ ಕರೆಕ್ಟ್ ಮಾಡ್ಕೊಂಡ್ರೆ my friends and I go to the park. My friends and I go to the park. ಸೊ ಈಗ ನಿಮಗೆ ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದ್ಮೇಲೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಸೆಂಟೆನ್ಸ್ ಗಳಲ್ಲಿ ಯೂಸ್ ಮಾಡೋ ವಿಚಾರವಾಗಿ ಯಾವುದೇ ಡೌಟ್ ಇಲ್ಲ ಅನ್ಕೊಳ್ತೀನಿ. ಅದೇ ರೀತಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವರ್ಬ್ ಅನ್ನ ಯೂಸ್ ಮಾಡುವಾಗ ಯಾವ ಥಿಂಗ್ಸ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು ಅನ್ನೋದು ಕೂಡ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಕೊನೆಯದಾಗಿ ನಿಮಗೆ ಪ್ರಾಕ್ಟೀಸ್ ಸೆಂಟೆನ್ಸಸ್ ಆರ್ ಪ್ರಾಕ್ಟೀಸ್ ಕ್ವಶನ್ಸ್. ಫಸ್ಟ್ ಒನ್, ದ ಸ್ಟೋರ್ ಡ್ಯಾಶ್ ಅಟ್ 9 AM. ಬ್ರಾಕೆಟ್ ಅಲ್ಲಿ ವರ್ಬ್ ಇದೆ, ಅದರ ಕರೆಕ್ಟ್ ಫಾರ್ಮ್ ಅನ್ನ ಬ್ಲಾಂಕ್ ಅಲ್ಲಿ ಫಿಲ್ ಮಾಡಿ. ಹಿ ಡ್ಯಾಶ್ ಅ ನ್ಯೂ ಬುಕ್ ಎವ್ರಿ ವೀಕ್. ಇಲ್ಲಿ ಕೂಡ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಅನ್ನ ಬ್ಲಾಂಕ್ ಅಲ್ಲಿ ಫಿಲ್ ಮಾಡಿ. ಮೈ ಕ್ಯಾಟ್ ಸ್ಲೀಪ್ ಆನ್ ದ ಸೋಫಾ ಆಲ್ ಡೇ. ಇಲ್ಲಿ ಎರರ್ ಏನು ಅನ್ನೋದನ್ನ ಐಡೆಂಟಿಫೈ ಮಾಡಿ ಕರೆಕ್ಟ್ ಸೆಂಟೆನ್ಸ್ ಅನ್ನ ಕಾಮೆಂಟ್ ಮಾಡಿ. We watches a movie together every Friday night. ಇಲ್ಲಿ ಕೂಡ ಎರರ್ ಏನು ಅನ್ನೋದನ್ನ ಐಡೆಂಟಿಫೈ ಮಾಡಿ ಕರೆಕ್ಟ್ ಸೆಂಟೆನ್ಸ್ ಅನ್ನ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. ಇನ್ನಷ್ಟು ಜನರಿಗೆ ತಲುಪಿಸೋದಕ್ಕೆ ಡೋಂಟ್ ಫರ್ಗೆಟ್ ಟು ಹೈಪ್ ದಿಸ್ ವಿಡಿಯೋ. ಅಂಡ್ ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋಸ್ ಫಾರ್ ದ ಫಸ್ಟ್ ಟೈಮ್ ದೆನ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.